ಶಿವು, ಶಿಲ್ಪನ್ ಯಾಕೋ ಬಿಟ್ಟು ಬಂದೆ? ನಾನೇನು ಬಿಟ್ಟು ಬರಲಿಲ್ಲ, ಅವರೇ ಓಡಿಸಿದ್ರು. ಯಾಕೋ? ಶೂಟಿಂಗ್ ಟೈಮ್ನಲ್ಲಿ ಮನೆಯವ್ರು ಯಾರು ಅಲ್ಲಿ ಇರಬಾರ್ದಾ? ಅಲ್ಲಿ ಲೊಕೇಶನ್ಗೆ ಹೋದ ತಕ್ಷಣ ಅಸೋಸಿಯೇಟ್ ಡೈರೆಕ್ಟರ್ಗಳು ನೋಡಿ, ನೋಡಮ್ಮ ನೀನು ಪ್ಯಾಂಟು ಶರ್ಟ್ ಎಲ್ಲ ಹಾಕೊಳ್ಳಂಗಿಲ್ಲ, ನಿಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು, ಒಂದು ಸಾಮಾನ್ಯ ಚೂಡಿದಾರ ಹಾಕೊಂಡು ಬಾ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಶಿಲ್ಪ ಒಂದು ಚೂಡಿದಾರ ಹಾಕೊಂಬಂದು ನಿಂತಳು. ಆ ಅಸೋಸಿಯೇಟ್ ಡೈರೆಕ್ಟರ್ ಎದುರುಗಡೆ ಕರ್ಕೊಂಡು ಹೋಗಿ ನಿಲ್ಸಿದ ತಕ್ಷಣ ಡೈರೆಕ್ಟ್ರು ಇವಳು ನೋಡ್ತಾನೆ ಬೈಯಕ್ಕೆ ಶುರು ಮಾಡ್ಬಿಟ್ಟ. ರೀ, ಯಾರು ಇವಳನ್ನ ಕರ್ಕೊಂಬಂದಿದ್ದು? ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಬಂದು ನನ್ನ ಮುಂದೆ ಆರ್ಟಿಸ್ಟ್ ಅಂತ ನಿಲ್ಲಿಸ್ತೀರಾ ನನ್ನ ಪ್ರಾಣ ತಿನ್ನಕ್ಕೆ ಅಂತ BP ರೈಸ್ ಮಾಡ್ಕೊಂಡು ಕೂಗಾಡ್ಬಿಟ್ಟ. ಆಮೇಲೆ ಆ ಪ್ರೊಡ್ಯೂಸರ್ ಬಂದು ನಮ್ಮನ್ನು ಕಳಿಸೇ ಬಿಟ್ರು. ಆಗ್ಬೇಕು, ಹಾಗೆ ಆಗ್ಬೇಕು. ಬೇಡ ಬೇಡ ಅಂದ್ರು ಕುಣ್ಕೊಂಡು ಶೂಟಿಂಗ್ ಅಂತ ಹೋದ್ಲಲ್ಲ, ಅವಳಿಗೆ ಹಾಗೆ ಆಗ್ಬೇಕು. ಅವಳು ಕುಣಿದಿದ್ದೇನು, ನೀನು ತಾಳ ಹಾಕಿದ್ದೇನು? ಹಾಗಲ್ಲ ರೀ, ಅವಳ ಲೈಫ್ ಸೆಟ್ಲ್ ಆಗತ್ತೆ ಅಂತ ಹೀಗೆ ಮಾಡಿದೆ. ಈ ಸೀರಿಯಲ್ ಆಕ್ಟ್ ಮಾಡ್ಬಿಟ್ರೆ ಅವಳ ಲೈಫ್ ಸೆಟ್ಲ್ ಆಗತ್ತಾ? ನೋಡು, ನೀನಿದೆಯಲ್ಲ, ನೀನಿಂದನೇ ಎಲ್ಲ ಹಾಳಾಗ್ತಾ ಇರೋದು. ಅವಳು ಮದುವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂಡು ಇರ್ಲಿ ಅಂದ್ರೆ ಅವಳ ತಲೆಯಲ್ಲಿ ಸೀರಿಯಲ್ ಆಸೆ ಹುಡ್ಸಿರೋದೇ ನೀನು. ಸರ್, ನೀವು ನಿಮ್ಮ ಮಕ್ಕಳು ಎಷ್ಟೇ ಫ್ರೆಂಡ್ಸ್ ಥರ ಇದ್ರು ನಿಮ್ಮ ಮಧ್ಯೆ ದೊಡ್ಡ ಗ್ಯಾಪ್ ಇದೆ ಸರ್. ಬಹುಶಃ ಇದು ನಿಮಗೂ ಅರ್ಥ ಆಗ್ತಿಲ್ಲ ಅನಿಸ್ತಿದೆ, ನಿಮ್ಮ ಮಕ್ಕಳಿಗೂ ಅಷ್ಟೇ. ಸರ್, ನೀವು ಇನ್ನೊಂದು ಮದುವೆ ಆಗಿದ್ದಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ಮದುವೆನಾ? ನಿಮ್ಮ ಮಕ್ಕಳಿಗೆ ತಾಯಿ ಪ್ರೀತಿ ಅನ್ನೋದೇ ಸಿಕ್ಕಿಲ್ಲ. ಅದಕ್ಕೆ ಎಲ್ಲರೂ ತುಂಬಾ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ. ನಿಂದು ತಪ್ಪು ವಿಶ್ಲೇಷಣೆ. ನಾನು ನನ್ನ ಮಕ್ಕಳನ್ನ ಬೆಳೆಸಿರೋದೇ ಹಾಗೆ. ಅವರು ತಮ್ಮ ಪಾಡಿಗೆ ತಾವು ಬೆಳಿಬೇಕು, ತಮ್ಮ ಶಕ್ತಿನ ತಾವೇ ಗಳಿಸ್ಕೋಬೇಕು, ತಮ್ಮ ಬದುಕನ್ನ ತಾವೇ ರೂಪಿಸ್ಕೋಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು. ಹಾಗೆ ಬೆಳೆಸಿರೋದು. ನನ್ನ ಮಕ್ಕಳು ವಿಚಿತ್ರವಾಗಿ ವರ್ತಿಸ್ತಾ ಇಲ್ಲ, ವಿಶಿಷ್ಟವಾಗಿ ವರ್ತಿಸ್ತಾ ಇದ್ದಾರೆ. ದೇ ಆರ್ ವೆರಿ ಸ್ಪೆಷಲ್. ದೇರ್ ನೇಮ್ಸ್ ಆರ್ ಆಲ್ಸೋ ವೆರಿ ವೆರಿ ಸ್ಪೆಷಲ್. ಅನುಪಮ, ಅನೂಷಾ, ಅನನ್ಯ. ಅದಕ್ಕೆ ಹೋಲಿಕೆನೇ ಇಲ್ಲ. ದೇರ್ ಇಸ್ ನೋ ಕಂಪ್ಯಾರಿಸನ್ ಅಟ್ ಆಲ್. ದಿಸ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ನಾಗಭೂಷಣ್. ಯಾವುದೋ ಒಂದು ಡೈಲಾಗ್ ಕೊಟ್ಟು ಹೇಳಮ್ಮ ಅಂದ್ರು. ನನಗೂ ತುಂಬ ಭಯ ಆಗಿತ್ತು. ಸರ್, ಒಂದ್ಸತಿ ಮಾಡಿ ತೋರಿಸಿ ಅಂದ್ರೆ ಅಷ್ಟಿಗೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ನಾನು ಇಲ್ಲಿ ಟ್ರೈನಿಂಗ್ ಸ್ಕೂಲಲ್ಲಿ ನಡೆಸ್ತಾ ಇದ್ದೀನಿ. ಬೈದ್ರು. ಸೀದಾ ಪ್ರೊಡ್ಯೂಸರ್ ಹತ್ರ ಹೋಗಿ ಇಂಥವ್ರನ್ನ ಕೊಟ್ಟರೆ ನಂಗೆ ಡ್ಯೂರೇಷನ್ ಕೊಡೋಕ್ಕಾಗಲ್ಲ, ಡೈರೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೊಟ್ಟೆ ಬಿಟ್ರು. ಆಮೇಲೆ ಪ್ರೊಡ್ಯೂಸರ್ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದ್ರು. ನನ್ನನ್ನ ಕಳಿಸ್ಬಿಟ್ರು. ಶಿಲ್ಪ, ಬಿಟ್ಟು ಹಾಕೆ ಅಲ್ವೇ? ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ? ದಿನಕ್ಕೆ 30 ಸೀರಿಯಲ್ ಬರ್ತಾ ಇದೆ, ಅದಿಲ್ಲ ಅಂದ್ರೆ ಇನ್ನೊಂದು. ಏಯ್, ಆ ಡೈರೆಕ್ಟರ್ ಹುಡ್ತಾನೆ ಡೈರೆಕ್ಷನ್ ಕಲ್ತ್ಕೊಂಡ್ ಬಂದಿದಾನ? ಕೇಳ್ಬೇಕಾಗಿತ್ತ ಅವನ್ನ. ಯಾವ್ದಾದ್ರು ಪ್ರೆಸ್ ಮೀಟ್ ಅಲ್ಲಿ ಸಿಗ್ಲಿ, ಭೂತ ಬಿಡಿಸ್ಬಿಡ್ತೀನಿ. ಹಾಗೊಂಡ್ ಮಾಡ್ಬೇಡ. ಹಾಯ್ ಅನುಷಾ. ಹಾಯ್, ಹೌ ಆರ್ ಯು? ನೀನ್ ನೋಡೋಣ ಅಂತ ಆಫೀಸಿಗೆ ಹೊರಟಿದೆ, ಇಲ್ಲೇ ಸಿಕ್ತಲ್ಲ, ಒಳ್ಳೇದಾಯ್ತು. ಏನು ಅಷ್ಟೊಂದು ವಿಶೇಷವಾಗಿ ಜ್ಞಾಪಿಸ್ಕೊಳ್ಳುವಂಥದ್ದು ಏನಾಯ್ತು? ನಾನ್ ಮದ್ವೆ ಆಗ್ತಿದ್ದೀನಿ. ಕಂಗ್ರಾಟ್ಸ್. ಯಾರು ಹುಡುಗ? ಇವನೇ. ಚೆನ್ನಾಗಿದ್ದಾನೆ. ಏನು ಹುಡುಗನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದೀಯಾ? ಸದ್ಯಕ್ಕೆ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದೀನಿ, ಇನ್ನು ಪೂರ್ತಿಯಾಗಿ ಕೈ ಸಿಕ್ಕಿಲ್ಲ. ಬಾಯ್. ಓಕೆ ಬಾಯ್. ಚಾಮರಾಜಪೇಟೆ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ, ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್. ವಿಟ್ನೆಸ್ಗೆ ಸೈನ್ ಹಾಕಕ್ಕೆ ಜನನೂ ರೆಡಿ ಇದಾರಂತೆ. ಅಂದ್ರೆ ನಾವು ಹೋಗೋ ಅಗತ್ಯ ಇಲ್ಲ ಅಂತ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ. ಅವಳಿಗೆ ತನ್ನ ಕೆಲಸನ ತಾನೇ ಸಾಧನೆ ಮಾಡಿಕೊಳ್ಳುವಷ್ಟು ಚೈತನ್ಯ ಇದೆ.